ನಮಸ್ಕಾರ ಸ್ನೇಹಿತರೆ, ಯೇಸುವೆ ಪ್ರಪಂಚಕ್ಕೆ ಸ್ವಾಗತ. ನಾನು ಸುಮಾ. ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಿವತ್ತು ನಿಮಗೆ ತುಂಬ ಹೆಲ್ದಿಯಾಗಿರೋ ಮೆಂತ್ಯ ಸೊಪ್ಪು ಮತ್ತು ಹೆಸರು ಬೇಳೆನ ಯೂಸ್ ಮಾಡಿ ಮಾಡೋ ಒಂದು ಪಲ್ಯನ ಹೇಳ್ಕೊಡ್ತೀನಿ. ಇದು ಚಪಾತಿಗೆ ಅನ್ನಕ್ಕೆ ಎರಡಕ್ಕೂ ಚೆನ್ನಾಗಿರುತ್ತೆ. ಬೇಕಾಗೋ ಸಾಮಗ್ರಿ: 1 ಕಟ್ಟು ಮೆಂತ್ಯ ಸೊಪ್ಪನ್ನು ಈ ರೀತಿ ಚೆನ್ನಾಗಿ ತೊಳೆದು ಬಿಡಿಸಿಟ್ಕೊಳ್ಳಿ ಹೀಗೆ. ಆಮೇಲೆ ಒಂದು 150 ಗ್ರಾಮ್ ಆಗೋಷ್ಟು ಹೆಸರು ಬೇಳೆ ತಗೊಳ್ಬೇಕು. ಹಾಗೆ ಒಂದು ಸ್ವಲ್ಪ ಕಾಯಿ, ಒಗ್ಗರಣೆಗೆ ಹಸಿಮೆಣಸು, ಕರಿಬೇವು ಇಷ್ಟು ಸಾಮಾನು ತೊಗೊಂಡ್ಬಿಟ್ಟು, ಆಮೇಲೆ ನಾವು ಇದನ್ನೇನು ಮಾಡಬೇಕು, ಚೆನ್ನಾಗಿ ತೊಳೆದ್ಬಿಟ್ಟು, ಏನು ನೆನೆಸಿಡೋದು ಬೇಡ, ಆಮೇಲೆ ಮೆತ್ತಗಾಗಿಬಿಡತ್ತೆ. ಜಸ್ಟ್ ತೊಳೆದ್ಬಿಟ್ಟು ಅದನ್ನು ಕುಕ್ಕರಲ್ಲಿ ಬೇಯಕ್ಕಿಡಬೇಕು. ಒಂದು ಸರಿ ಕೂಗಿದ್ರೆ ಸಾಕು. ಉಪ್ಪು ಹಾಕಿಬಿಟ್ಟು ಬೇಯಿಸಿ, ಒಂದು ಸರಿ ಕೂಗಿಸಿ. ಜಾಸ್ತಿ ಆದರೆ ಒಂಥರ ಮೆತ್ತಗಾಗಿಬಿಡುತ್ತೆ. ಅದು ಆ ಕಡೆ ಬೇಯಕ್ಕಿಟ್ಕೊಳ್ತಿದ್ದಂಗೆ ಈ ಕಡೆ ಒಲೆ ಮೇಲೆ ಒಗ್ಗರಣೆ ಮಾಡಿಕೊಳ್ಬೇಕು. ಒಗ್ಗರಣೆ ಸಾಮಾನುಗಳು ಎಲ್ಲ ಗೊತ್ತಿದೆ ಅಲ್ವಾ? ಸಾಸಿವೆ, ಉದ್ದಿನಬೇಳೆ ಎಲ್ಲ ಹಾಕ್ಕೊಂಡ್ಬಿಟ್ಟು ಕರಿಬೇವು, ಹಸಿಮೆಣಸು ಅಷ್ಟು ಹಾಕಿ, ಆಮೇಲೆ ಅದಕ್ಕೆ ನಾವು ಬಿಡಿಸ್ಕೊಂಡಿರೋ ಮೆಂತ್ಯ ಸೊಪ್ಪನ್ನು ಸಹ ಅದಕ್ಕೆ ಹಾಕಿ ಬಾಡಿಸ್ಬಿಡಬೇಕು. ಚೆನ್ನಾಗಿ ಅದನ್ನು ಶ್ರಿಂಕ್ ಮಾಡಬೇಕು. ನೋಡಿ, ನಾವು ಮೆಂತ್ಯ ಸೊಪ್ಪು ತಿನ್ನೋದ್ರಿಂದ ಅದರಲ್ಲಿ ಡೈಜೆಷನ್ನಿಗೆ ಒಳ್ಳೆಯದು, ಹಾಗೆ ಕೊಲೆಸ್ಟ್ರಾಲು, ಡಯಾಬಿಟೀಸ್ಗೆ ಎಲ್ಲನೂ ಒಳ್ಳೆಯದು. ಚರ್ಮದ ಮೇಲೆ ಏನಾದರೂ ಕಲೆ ಏನಾದರೂ ಆಗಿದ್ದರೆ ಅದಕ್ಕೆ ಇದು ಒಣಗಿಸ್ಬಿಟ್ಟು ಪುಡಿ ಮಾಡಿ ಹಚ್ಕೊಂಡ್ರೆ ಸಹ ತುಂಬ ಬೇಗ ಕಲೆ ಹೋಗುತ್ತೆ ಅಂತ ಹೇಳ್ತಾರೆ. ಕೂದಲಿಗೆ ಒಳ್ಳೆಯದು. ಹೀಗೆ ಹೇಳೋಕ್ಕಾಗಲ್ಲ, ಅಷ್ಟು ಯೂಸಸ್ ಇರುತ್ತೆ ಮೆಂತ್ಯ ಸೊಪ್ಪಿಂದ. ಆದ್ದರಿಂದ ಈ ಥರ ನೋಡಿ, ಶ್ರಿಂಕ್ ಆಗೋವರೆಗೂ ಚೆನ್ನಾಗಿ ಬಾಡಿಸ್ಬಿಡಬೇಕು. ಅಷ್ಟೊತ್ತಿಗೆ ಆ ಕಡೆ ನಮಗೆ ಹೆಸರು ಬೇಳೆ ಬೆಂದಿರುತ್ತೆ. ಆ ಬೆಂದಿರೋ ಹೆಸರು ಬೇಳೆನ ಇದಕ್ಕೆ ಈಗ ಮಿಕ್ಸ್ ಮಾಡಬೇಕು. ತೊಗೊಂಡು ಬಂದುಬಿಟ್ಟು ಒಂದು ಸರಿ ಕೂಗಿದ್ರೆ ಸಾಕು ಹೆಸರು ಬೇಳೆ. ಅದನ್ನು ತೊಗೊಂಡು ಬಂದುಬಿಟ್ಟು ಈ ಕಡೆ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಅದನ್ನು ಅದ್ರ ಮಧ್ಯೆ ಸೊಪ್ಪು ಬೇಯೋದಕ್ಕೆ ಉಪ್ಪು ಹಾಕ್ಕೊಂಡಿರಬೇಕು. ನಾನು ಹೇಳಲಿಲ್ಲ ಆವಾಗ, ಉಪ್ಪು ಹಾಕ್ಕೊಂಡಿರಬೇಕು. ಈಗ ಮೇಲಿಂದ ಒಂದು ಸ್ವಲ್ಪ ಬೆಲ್ಲ ಹಾಕಿಬಿಟ್ರೆ ಆಗೋಯ್ತು. ಎಲ್ಲ ಆಗಿ ಮುಗೀತು ಪಲ್ಯ. ಇದು ಮೇಲಿಂದ ಈಗೊಂದು ಲಿಂಬೆ ಹಣ್ಣನ್ನು ಹಿಂಡಿದರೆ ನಮ್ಮ ಮೆಂತ್ಯ ಸೊಪ್ಪು ಹೆಸರುಬೇಳೆ ಪಲ್ಯ ರೆಡಿ ಆಗಿದೆ. ಇದು ನಿಮಗೆ ಚಪಾತಿಗೆ ಸಹ ಚೆನ್ನಾಗಿರುತ್ತೆ, ಅನ್ನಕ್ಕೂ ಚೆನ್ನಾಗಿರುತ್ತೆ. ನೀವು ಸಹ ಖಂಡಿತ ಮಾಡಿಬಿಟ್ಟು ನನಗೆ ಹೇಗಿತ್ತು ಅಂತ ತಿಳಿಸಿ. ಹಾಗೆ ನನ್ನ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.